ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ಒಂದು ಎಪಿಸೋಡ್ ಹಾಕ್ತೀನಿ ಅಂತ ಹೇಳಿದ್ದೆ, ಬಟ್ ಮನೆ ಹತ್ರ ತುಂಬಾ ಡಿಸ್ಟರ್ಬೆನ್ಸ್ ಇತ್ತು ಅಂತ ರೆಕಾರ್ಡ್ ಮಾಡೋಕ್ಕೆ ಆಗಲಿಲ್ಲ. ಸಾರಿ. ಈಗ ಹೃದಯವು ಬಯಸಿದೆ ನಿನ್ನನ್ನೇ ಕಥೆಯ 47ನೇ ಸಂಚಿಕೆಯನ್ನು ಶುರು ಮಾಡೋಣ. ಅದಕ್ಕೂ ಮೊದಲು ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಕತೆ ಕೇಳ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಆಗಿ. ಇಚ್ಛ ಕಿರಿಚಿಕೊಳ್ಳುತ್ತಿದ್ದಂತೆ ಅನಾಮಿಕಾ ಓಡಿ ಹೋಗಿ ಬಾತ್ರೂಮ್ ಸೇರಿಕೊಂಡಿದ್ದ. ಆದರೆ ಅದಾಗಲೇ ಅವನ ಅರ್ಧ ಮುಖ ಇಚ್ಛಾಳ ಕಣ್ಣಲ್ಲಿ ಸೆರೆಯಾಗಿತ್ತು. ಕ್ಲೀನ್ ಶೇವ್ ಮಾಡಿದ್ದ ಅವನ ಮುಖ ನೋಡುತ್ತಲೇ ಅವನು ಭುವನ್ನಲ್ಲ ಎಂದು ಖಾತ್ರಿಯಾಗಿತ್ತು ಅವಳಿಗೆ. ಅವನ ಕೊರಳಿನಿಂದ ತುಸು ಕೆಳಗಿನ ಭಾಗದಲ್ಲಿ ಇರುವ ಹಚ್ಚೆ ಬಿ ಹಾಟ್ ಐ ಕಂಡು ಇವನ್ಯಾರು ಎಂಬ ಪ್ರಶ್ನೆ ಎದುರಾಗಿತ್ತು. ಅಲ್ಲ, ಇವನನ್ನು ಈ ಸ್ಥಿತಿಯಲ್ಲಿ ನೋಡಿ ಓಡೋಗ್ಬೇಕಾದವಳು ನಾನು. ಅದು ಬಿಟ್ಟು ಇವನ್ಯಾಕೆ ಓಡಿ ಹೋದ ಅಂದರೆ ಇವನು ಅನಾಮಿಕನೇ ಇರ್ಬೋದಾ? ಅದಕ್ಕೋಸ್ಕರ ಅವನ ಮುಖ ನನಗೆ ಕಾಣಬಾರ್ದು ಅಂತ ಓಡೋದ್ನೋ ಏನೋ. ಅನಾಮಿಕಾ ಪ್ರೇಮಿಯ ನೆನೆದವಳಿಗೆ ತಾನು ಅರೆ ಮಂಪರಿನಲ್ಲಿ ಇದ್ದಾಗ ಯಾವುದೋ ಮಾತುಗಳು ಕೇಳಿದ ನೆನಪಾಗಿತ್ತು. ನೆನಪಿನ ಅಂಗಳವನ್ನು ಕೆದಕಿ ತೆಗೆದ ಮೇಲೆ ಸರಿಯಾಗಿ ನೆನಪಿಸಿಕೊಂಡವಳಿಗೆ, ನೀನು ಅನಾಮಿಕಾ ಬಂದಿದ್ದೀನಿ ಇಚ್ಛಾ, ನಿನಗೇನೂ ಆಗೋದಕ್ಕೆ ನಾನು ಬಿಡೋದಿಲ್ಲ ಅಂದಿದ್ದು ನೆನಪಾಗಿತ್ತು. ಎಸ್, ಅಂದರೆ ಇವನೇ ಅನಾಮಿಕಾ ಇರ್ಬೋದಾ? ಭುವನ್ನಿಂದ ಕಾಪಾಡಿ ಇಲ್ಲಿಗೆ ಕರ್ಕೊಂಡು ಬಂದ. ಇವನ ಮೇಲಿರೋ ಹಚ್ಚೆ ನನ್ನ ಹೆಸರಿನಿದ್ದ ಬಿ ಹಾಟ್ ಇಚ್ಛಾ ಎಂದುಕೊಂಡವಳ ಕಣ್ಣುಗಳು ತಾವರೆಯಂತೆ ಅರಳಿತು. ತನ್ನ ಹೆಸರಿನ ಹಚ್ಚೆ ಹಾಕಿಸಿಕೊಳ್ಳುವ ಹುಚ್ಚು ಪ್ರೇಮಿ ಇದ್ದಾನೆ ಎಂದರೆ ಹೆಮ್ಮೆ ಆಗದೆ ಇದ್ದೀತೆ. ಆದರೆ ಬಿ ಎಂಬ ಅಕ್ಷರದ ಹಿಂದಿರುವ ಹೆಸರು ಯಾರದ್ದು ಎಂದು ಪರೀಕ್ಷಿಸೋದಕ್ಕೆ ಹೋಗಲಿಲ್ಲ ಅವಳು. ಏಯ್ ಹೊರ್ಗೋಗೆ, ನೀನು ಅಲ್ಲೇ ಇದ್ದರೆ ನಾನು ಹೇಗೆ ಡ್ರೆಸ್ ಚೇಂಜ್ ಮಾಡಲಿ? ಬೇರೆ ಬಟ್ಟೆ ಕೂಡ ತಂದಿಲ್ಲ ನಾನು. ಬಾತ್ರೂಮ್ನಿಂದ ತಲೆ ಹೊರಗೆ ಹಾಕಿ ಕೇಳಿದ ಅನಾಮಿಕಾ ಮುಖ ಟವಲ್ನಿಂದ ಕವರ್ ಆಗಿತ್ತು. ಗೆಂದಿನಂತೆ ಅದೇ ಗೊಗ್ಗರು ಧ್ವನಿಯಲ್ಲೇ ಹೇಳಿದನು. ಅವನೇ ಅನಾಮಿಕಾ ಎಂದು ಖಾತ್ರಿಯಾಗಿತ್ತು ಅವಳಿಗೆ. ನಾನು ಹೊರಗೆ ಹೋಗೋದಿಲ್ಲ, ಇಲ್ಲೇ ಇರ್ತೀನಿ, ಏನು ಮಾಡ್ತೀಯಾ ಎಂದು ಸವಾಲ್ ಎಸೆದಂತೆ ಕೇಳಿದಳು. ನೀನು ಗಂಡ್ಬೀರಿ ಅಂತ ಗೊತ್ತಿತ್ತು ಕಣೆ, ಆದರೆ ನಾಚಿಕೆ ಕೂಡ ಇಲ್ಲ ಅನ್ನೋದು ಇವತ್ತೇ ಗೊತ್ತಾಗಿದ್ದು. ಪ್ಲೀಸ್ ಇಚ್ಛಾ, ಹೋಗಮ್ಮ ಹೊರ್ಗೆ. ನನ್ನ ಮುದ್ದು ಅಲ್ವಾ, ನನ್ನ ಬಂಗಾರ ಅಲ್ವಾ? ರೇಗಿದಂತೆ ಹೇಳಿದರೂ ಕೊನೆಗೆ ಅವನೇ ಬಗ್ಗಬೇಕಾಯಿತು. ಜೋರಾಗಿ ಹೇಳಿದ ಕೂಡಲೇ ಬಗ್ಗುವ ಹುಡುಗಿಯಲ್ಲ, ಶತ ಮೊಂಡಿ ಅವಳು ಎಂದು ಅವನಿಗೂ ಗೊತ್ತು. ನನ್ನ ರಾಜ, ಇಷ್ಟೆಲ್ಲ ಬೇಡ್ಕೊಳ್ತಾ ಇದೆಯಾ ಅಂತ ಹೊರಗೋಗ್ತೀನಿ. ಆದರೆ ಒಂದು ಕಂಡೀಷನ್. ಅದೇನಪ್ಪ ಅಂದರೆ, ನಾನೀಗ ಹೊರಗೋಗ್ತೀನಿ, ನಿನ್ನ ಡ್ರೆಸ್ ಚೇಂಜ್ ಮಾಡಿ ಬಂದ ಮೇಲೆ ನೀನು ಯಾರು ಅಂತ ಹೇಳಬೇಕು. ನಿನ್ನ ಮುಖ ತೋರಿಸ್ಬೇಕು, ನೀನು ಯಾರು ಅಂತ ನಾನು ನೋಡಬೇಕು. ಇಷ್ಟು ದಿನ ಅವನು ತನ್ನ ಹಿಂದೆಯೇ ತಿರುಗುತ್ತಿದ್ದರೂ ಒಂದು ಬಾರಿಯಾದರೂ ಅವನ ಬಗ್ಗೆ ಆಸಕ್ತಿ ತೋರದವಳು ಇಂದು ಮೊದಲ ಬಾರಿ ಅವನ ಬಗ್ಗೆ ಕುತೂಹಲ ವ್ಯಕ್ತಪಡಿಸಿದಳು. ಓಕೆ, ಮತ್ತೇನು ಮಾಡೋದು? ಈಗ ನೀನು ಹೊರಗೋಗು, ಆಮೇಲೆ ನಾನು ಯಾರು ಅಂತ ಹೇಳ್ತೀನಿ, ಸೋತ ಧ್ವನಿಯಲ್ಲಿ ಹೇಳಿದ ಅನಾಮಿಕಾ. ಅವನ ಮುಖ ನೋಡಬಹುದು, ಅವನು ಯಾರು ಅಂತ ತಿಳಿದುಕೊಳ್ಳಬಹುದು ಎಂದುಕೊಂಡು ಹೊರ ಹೋದವಳು ಕಾರಿಡಾರಿನಲ್ಲಿ ನಿಂತು 5-6 ಬಾರಿಯಾದರೂ ಆಯ್ತಾ ಆಯ್ತಾ ಎಂದು ಕೇಳಿ ಅವನ ತಲೆ ಚಿಟ್ಟು ಹಿಡಿಸಿದಳು. 7ನೇ ಬಾರಿ ಅವಳು ಬಾಯಿ ತೆರೆಯುವ ಮುನ್ನವೇ ಅನಾಮಿಕಾ ಅವಳನ್ನು ಒಳಗೆ ಎಳೆದುಕೊಂಡಿದ್ದ. ಅವಳನ್ನು ಹಿಂದಿನಿಂದ ಬಳಸಿ ಅವಳ ತುಂಡು ಕೂದಲಿನಲ್ಲಿ ಕೈಯಾಡಿಸಿ ಅವಳ ಕಿವಿಯ ಬಳಿ ಬಾಗಿ ಪಿಸಿದ ದನಿಯಲ್ಲಿ, ಏನೇ ಟಾಂಬಾಯ್, ನನ್ನನ್ನು ನೋಡೋಕೆ ಅಷ್ಟೊಂದು ಅವಸರನಾ ಎನ್ನುತ್ತಾ ಲಘುವಾಗಿ ಅವಳ ಕಿವಿಯ ಮೃದು ಭಾಗಕ್ಕೆ ಮುತ್ತಿಟ್ಟ. ಅವನ ಬಿಸಿ ಉಸಿರಿನ ಸ್ಪರ್ಶ, ಅವನ ಮಾತು, ನಶೆ ಏರಿಸುವ ಮುತ್ತಿಗೆ ಮೈಯ ಕಣಕಣದಲ್ಲಿನ ರಕ್ತವೆಲ್ಲ ಕೆನ್ನೆ ಮತ್ತು ಕಿವಿಯೆಡೆಗೆ ಹರಿದು ಅವಳ ಮುಖ ಕೆಂಪಾಗಿಸಿತು. ಅವಳ ಹಿಂದಿನಿಂದ ಕೆಂಪು ಕೆನ್ನೆಗಳನ್ನೇ ಎವೆ ಇಕ್ಕದೆ ನೋಡುತ್ತಾ,
ನನ್ನ ಗಂಡು ಹುಡುಗಿಗೂ ನಾಚ್ಕೊಳ್ಳೋದಕ್ಕೆ ಬರುತ್ತೆ ಅಂತಾಯಿತು. ನೀನು ನಾಚ್ಕೊಂಡಾಗ ಕೆಂಪಾದ ಕೆನ್ನೆಗಳು ಸೇಬು ಹಣ್ಣಿನ ಥರ ಕಾಣುತ್ತೆ. ಯಾವ ಕಡೆಯಿಂದ ಕಚ್ ತಿನ್ನಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಪ್ಲೀಸ್ ಹೆಲ್ಪ್ ಮೀ, ಇಲ್ಲ ಅಂದರೆ ಈಗಲೇ ತಿಂದುಬಿಡ್ತೀನಿ ಎಂದವನದ್ದು ನಶೆ ಏರಿಸುವಂತಹ ಮಾತುಗಳೇ. ಪಿಸು ಧ್ವನಿಯಲ್ಲಿ ಅವನ ಸ್ವರ ಸರಿಯಾಗಿ ಕೇಳಿಸಲೇ ಇಲ್ಲ. ಅವನ ಮಾತು ಅವಳಿಗೆ ಅಚ್ಚರಿ ಉಂಟು ಮಾಡಿತು. ನಾನು ನಾಚ್ಕೊಳ್ಳೋದಾ? ನಿಜವಾಗ್ಲೂ ನಾಚ್ಕೋತಿದ್ದೀನ ನಾನು? ಹಾಗಿದ್ರೆ ನಾನು ಹೇಗೆ ಕಾಣ್ತಾ ಇರ್ಬೋದು? ಇವನ ಸಾನ್ನಿಧ್ಯ ನಾನು ನಾಚ್ಕೊಳ್ಳುವಂತೆ ಮಾಡ್ತಿದೆ ಅಂದರೆ ನನಗೂ ಇವನು ಇಷ್ಟ ಆಗ್ತಿದ್ದಾನಾ? ಇಲ್ಲ ಅಂದರೆ ಈ ರೀತಿ ಇವನು ಹಿಡ್ಕೊಂಡಿದ್ರು ನಾನು ಯಾಕೆ ಸುಮ್ಮನೆ ಇದ್ದೀನಿ ಎಂದುಕೊಂಡ ಇಚ್ಛಾಳ ಬುದ್ಧಿ ತಕ್ಷಣ ಅವಳನ್ನು ಎಚ್ಚರಿಸುವ ರೀತಿ, ಅಲ್ವೇ ಪೆದ್ದು, ಇವನು ಯಾರು ಅಂತ ಗೊತ್ತಿಲ್ಲ, ಹೇಗಿದ್ದಾನೋ ಅದು ಕೂಡ ಗೊತ್ತಿಲ್ಲ. ಅಟ್ಲೀಸ್ಟ್ ಅವನ ಹೆಸರಾದರೂ ಗೊತ್ತಿದೆಯಾ ಅಂದರೆ ಅದೂ ಇಲ್ಲ. ಅಂಥವನು ಇಷ್ಟ ಆಗ್ತಿದ್ದಾನ ಅಂದರೆ ಏನರ್ಥ? ನಿನ್ನ ತಲೆ ನೆಟ್ಕಿದೆ ತಾನೆ ಎಂದು ಬೈದಿತ್ತು. ಆಗ ಕೂಡಲೇ ಎಚ್ಚೆತ್ತ ಇಚ್ಛಾ, ತಿನ್ನೋದಕ್ಕೆ ನನ್ನನ್ನು ಏನು ಸೇಬ್ ಅಂದ್ಕೊಂಡಿದ್ಯಾ? ಬಿಡೋ ನನ್ನನ್ನು, ನಿನ್ನ ಮುಖ ತೋರಿಸು ಅಂದರೆ ನನ್ನನ್ನು ಹಿಡ್ಕೊಂಡಿದ್ಯಲ್ಲ, ಬಿಡೋ ಕಮಂಗಿ ಎಂದು ಅವನಿಗೆ ಬೈದು ಅವನಿಂದ ಬಿಡಿಸಿಕೊಂಡಿದ್ದಳು. ಅವನ ಮುಖ ನೋಡಲೆಂದು ಅವನ ಕಡೆ ತಿರುಗಿದರೆ ಅವನಾಗಲೇ ಮುಖವನ್ನು ಮಾಸ್ಕ್ನಿಂದ ಮುಚ್ಚಿಕೊಂಡು ಮಾಸ್ಕ್ ಒಳಗಿನಿಂದ ನಗುತ್ತಿದ್ದ. ನೀನು ನಿನ್ನ ಮುಖ ತೋರಿಸ್ತೀನಿ ಅಂದಿದ್ದೆ ತಾನೆ, ತೆಗಿ ಮಾಸ್ಕ್ ಎಂದರೆ, ತೆಗಿಯೋದಿಲ್ಲ, ನನ್ನ ಮುಖ ತೋರಿಸೋದಿಲ್ಲ, ಏನು ಮಾಡ್ತೀಯಾ? ನಿನ್ನ ಕೈಯಲ್ಲಿ ಏನು ಮಾಡೋಕ್ಕಾಗುತ್ತೆ? ಅವಳಿಗೆ ಸವಾಲ್ ಎಸೆದವನಂತೆ ಕೇಳಿದ. ಏನು ಮಾಡ್ತೀನಾ? ನೋಡ್ತಿರೋ ನನಗೇನು ಮಾಡ್ತೀನಿ ಅಂತ. ನಿನ್ನ ಮುಖ ತೋರಿಸ್ತೀನಿ ಅಂದು ನನಗೆ ಮೋಸ ಮಾಡ್ತೀಯಾ, ಯು ಚೀಟರ್? ಕೋಪದಿಂದ ದುಮುಗುಡುತ್ತಾ ಹೇಳಿದವಳ ಕಂಡು ಅವನಂತೂ ಕಳೆದೇ ಹೋಗಿದ್ದ. ಆ ಕೋಪ ಹೊತ್ತ ಮೊಗದಲ್ಲೂ ಅವನಿಗೆ ಇಚ್ಛಾ ಮುದ್ದಾಗಿಯೇ ಕಂಡಿದ್ದಳು. ಅವನು ಅವಳನ್ನು ನೋಡುತ್ತಾ ಕಳೆದು ಹೋಗಿದ್ದರೆ ಸೀದಾ ಮುಂದೆ ಬಂದವಳು ಅವನ ಮಾಸ್ಕಿಗೆ ಕೈ ಹಾಕಿದಳು. ಕೂಡಲೇ ಎಚ್ಚೆತ್ತುಕೊಂಡ ಅನಾಮಿಕಾ ಒಂದು ಕೈಯಲ್ಲಿ ಅವಳ ಕೈಯನ್ನು ತಡೆದರೆ ಇನ್ನೊಂದು ಕೈಯಲ್ಲಿ ಅವಳ ನಡುವಿಗೆ ಕಚಗುಳಿ ಇಟ್ಟಿದ್ದ. ಅಲ್ಲಿಗೆ ಕೈ ಸಡಿಲಗೊಂಡು ಅವನ ಮುಖ ನೋಡಬೇಕು ಎಂಬ ಅವಳ ಪ್ರಯತ್ನ ವಿಫಲವಾಗಿತ್ತು. ನನ್ನ ಅನಾಮಿಕಾ ಪ್ರೇಮಿಯಂತೆ ಪ್ರೇಮಿ, ಮಾಡೋದೆಲ್ಲ ಮೋಸ. ಮುಖ ತೋರಿಸ್ತೀನಿ ಅಂತ ಪ್ರಾಮಿಸ್ ಮಾಡಿ ಪ್ರಾಮಿಸ್ ಉಳಿಸ್ಕೊಳ್ಳಲಿಲ್ಲ. ಒಂದು ಮುಖ ತೋರಿಸೋ ಯೋಗ್ಯತೆ ಕೂಡ ನಿನಗಿಲ್ಲ. ಅಷ್ಟು ಕೂಡ ಧೈರ್ಯ ಇಲ್ಲದವನು ಹೇಗೆ ನನ್ನನ್ನು ಪ್ರೀತಿಸ್ತೀಯಾ ಎಂದು ಇಚ್ಛಾ ಕೇಳಿದರೆ ಅವಳನ್ನು ಬಳಸಿ ಅವಳ ಭುಜದ ಮೇಲೆ ಕೈ ಇಟ್ಟ. ಪ್ರಾಮಿಸ್ ಇರೋದೇ ನನ್ನಂಥವರು ಬ್ರೇಕ್ ಮಾಡೋದಕ್ಕೆ. ಯಾವ ಪ್ರಾಮಿಸ್ ಕೂಡ ನನ್ನ ಮುಂದೆ ನಡೆಯೋದಿಲ್ಲ. ನನಗೆ ಹೇಗೆ ಬೇಕೋ ಹಾಗೆ ನಡೆಯೋದು ಎಂದು ಕಣ್ಣು ಮಿಟುಕಿಸಿ ನಕ್ಕನು. ತುಟಿಗಳನ್ನು ಅತ್ತ ಇತ್ತ ಆಡಿಸಿ ತುಟಿ ಕೊಂಕಿಸಿದವಳ ತುಟಿಗಳ ಹಿಡಿದು, ಹೀಗೆಲ್ಲ ಆಡಿ ನನ್ನನ್ನು ಟೆಂಪ್ಟ್ ಮಾಡೋದಕ್ಕೆ ಟ್ರೈ ಮಾಡಬೇಡ. ಹೇಗೋ ನಾವಿರೋದು ಬೆಡ್ರೂಮ್ನಲ್ಲಿ, ಮದುವೆ ಆಗಿದೆ ಅಂದ್ಕೊಂಡು ಮುಂದುವರಿತೀನಿ ನೋಡು, ಆಮೇಲೆ ನಿನಗೆ ಕಷ್ಟ. ನಮ್ಮ ಮಗುನ ನಮ್ಮ ನಡುವೆ ಇರಿಸ್ಕೊಂಡು ಮದುವೆ ಆಗಬೇಕಾಗುತ್ತೆ ಎಂದು ತುಂಟತನದಿಂದ ಹೇಳಿದವನ ಮುಸುಡಿಗೆ ಗುದ್ದುವಷ್ಟು ಕೋಪ ಉಕ್ಕಿತು ಅವಳಿಗೆ. ನಾನು ಏನೋ ಹೇಳಿದರೆ ನೀನು ಇನ್ನೇನೋ ಹೇಳಿ ಚೆನ್ನಾಗಿ ಮಾತು ಮರೆಸ್ತೀಯ. ಐ ಹೇಟ್ ಯು ಎಂದು ಹೊರಟವಳ ಕೈ ಹಿಡಿದು ತನ್ನ ಕಡೆಗೆ ಸೆಳೆದುಕೊಂಡ. ನೀನು ಐ ಹೇಟ್ ಯು ಅನ್ನೋದಕ್ಕೆ ಇದಕ್ಕಿಂತ ಮೊದಲು ಐ ಲವ್ ಯು ಅಂದಿದ್ದೀಯ ಚಿನ್ನ. ನಿನಗೆ ನನ್ನ ಮುಖ ತೋರಿಸೋ ಯೋಗ್ಯತೆ ನನಗಿಲ್ಲದೆ ಇದ್ದರೂ ನಿನ್ನನ್ನು ಪ್ರೀತಿಸಿ ಮದುವೆಯಾಗಿ ಸಂಸಾರ ಮಾಡೋ ಯೋಗ್ಯತೆಯಂತೂ ಇದೆ ಎಂದು ತುಂಟತನದಿಂದ ನುಡಿದವ ಅವಳ ಮಾತನ್ನು ಸೀರಿಯಸ್ ಆಗಿ ತೆಗೆದುಕೊಂಡೇ ಇರಲಿಲ್ಲ. ಇಚ್ಛಾ, ನನ್ನ ಮುಖ ನೋಡದೇ ಇದ್ದರೆ ನೀನು ಪ್ರೀತಿಸೋದಿಲ್ವಾ? ನನ್ನ ಮುಖ, ನನ್ನ ಪ್ರೊಫೆಷನ್, ನನ್ನ ಆಸ್ತಿ ನೋಡಿ ನನ್ನನ್ನು ಪ್ರೀತಿಸೋದಕ್ಕಿಂತ ನನ್ನ ಮನಸ್ಸಿಗೆ ಸೋತು ಮದುವೆ ಆಗ್ಬೋದು ಅಲ್ವಾ? ನಾನು ಪ್ರಾಮಿಸ್ ಮಾಡ್ತೀನಿ ಇಚ್ಛಾ, ನಿನಗೆ ನಾನು ಯಾವತ್ತೂ ಮೋಸ ಮಾಡೋದಿಲ್ಲ. ನನ್ನನ್ನು ಪ್ರೀತಿಸಿದ್ದಕ್ಕೆ ನಿನ್ಗೆ ಯಾವತ್ತೂ ಪಶ್ಚಾತ್ತಾಪ ಆಗದ ಹಾಗೆ ನಡ್ಕೋತೀನಿ. ಏನೇ ಕಷ್ಟ ಬಂದರೂ ನಿನ್ನೆ ರಾತ್ರಿ ಥರ ನಿನ್ನ ಜೊತೆಯಾಗಿರ್ತೀನಿ. ಪ್ರಾಮಿಸ್ ಇಚ್ಛಾ, ನನ್ನನ್ನು ನಂಬು ಎಂದವ ಮುಂದೆ ಅವಳ ಕಷ್ಟದಲ್ಲಿ ಜೊತೆಯಾಗಿ ಇರದೆ
ತಾನೇ ಇನ್ನೊಂದು ರೀತಿಯಲ್ಲಿ ತೊಂದರೆ ಅನುಭವಿಸುತ್ತಾನೆ ಅನ್ನೋದು ಈ ಕ್ಷಣಕ್ಕೆ ಅವನಿಗೂ ಗೊತ್ತಿರಲಿಲ್ಲ. ಐ ಲವ್ ಯು ಇಚ್ಛಾ, ಐ ಲವ್ ಯು ಸೋ ಮಚ್. ಯಾವಾಗ ನಾನು ನಿನ್ನನ್ನು ಮೊದಲ ಸಲ ನೋಡಿದ್ನೋ ಅದೇ ಕ್ಷಣ ಕಳೆದು ಹೋಗಿದ್ದೆ. ನೀನು ಅಂದ ಚಂದಕ್ಕಿಂತ ಹೆಚ್ಚಾಗಿ ನನ್ನನ್ನು ಸೆಳೆದಿದ್ದು ನಿನ್ನ ಧೈರ್ಯ. ಹೆಣ್ಣು ಅಂದರೆ ಹೀಗಿರಬೇಕು ಎಂದು ನಾನು ಕಲ್ಪನೆ ಮಾಡಿದ ರೀತಿಯೇ ನೀನು ಇರೋದು. ನೀನಂದರೆ ನನಗೆ ಹುಚ್ಚು ಪ್ರೀತಿ. ಆದರೆ ನನ್ನ ಮುಖ ನೋಡಿದ್ರೆ ಖಂಡಿತ ನೀನು ನನ್ನನ್ನು ಒಪ್ಪೋದಿಲ್ಲ ಅಂತ ಗೊತ್ತು. ಪ್ಲೀಸ್ ಇಚ್ಛಾ, ಸ್ವಲ್ಪ ಸಮಯ ತಗೊಂಡ್ರೂ ಸರಿ, ಯೋಚನೆ ಮಾಡಿ ನೀನು ಒಪ್ಪಿಗೆ ಹೇಳು. ನೀನು ಯಾವ ನಿರ್ಧಾರಗಳಿಗೂ ನಾನು ಅಡ್ಡಿ ಬರೋದಿಲ್ಲ. ಮದುವೆ ಆದ ಮೇಲೂ ನೀನು ಈಗ ಹೇಗಿದ್ದೀಯೋ ಹಾಗೇ ಇದ್ದುಬಿಡು, ನನಗೆ ಯಾವುದಕ್ಕೂ ಅಡ್ಡಿ ಬರಲ್ಲ ಎಂದು ಅವನು ಹೇಳುತ್ತಲೇ ಇದ್ದರೂ ಇಚ್ಛಾ ನಡೆಯುತ್ತಾ ಸೀದಾ ಹೊರಗೆ ಹೋದಳು. ಮನೆಯೊಳಗಿನಿಂದ ಬರುತ್ತಿದ್ದ ಭುವನ್ನನ್ನು ನೋಡಿ ಅವನ ತಂದೆ ಜಯೇಂದ್ರ ಅಚ್ಚರಿಯಿಂದ ಕಣ್ಣಗಲಿಸಿದ. ಮಗ ಗೆಸ್ಟ್ ಹೌಸ್ಗೆ ಹೋದರೆ ಒಂದೆರಡು ದಿನವಾದರೂ ಇದ್ದು ಹುಡುಗಿಯೊಂದಿಗೆ ಎಂಜಾಯ್ ಮಾಡಿಯೇ ಬರುತ್ತಾನೆ ಎಂದು ಅವರಿಗೂ ತಿಳಿದಿತ್ತು. ಅಂತಹದರಲ್ಲಿ ರಾತ್ರಿಯೇ ಮಗ ಮನೆಗೆ ಬಂದಿದ್ದಾನೆ ಅಂದರೆ ಅಚ್ಚರಿಯಾಗದೇ ಇದ್ದೀತೆ. ಭುವನ್, ರಾತ್ರಿಯೇ ಬಂದಿದ್ಯಾ? ಅದೇನು, ಆ ಹುಡುಗಿ ಏನಾದರೂ ಮೇಲೆ ಹೋಗ್ಬಿಟ್ಲಾ ಹೇಗೆ ಎಂದು ಆತಂಕದಿಂದಲೇ ಕೇಳಿದ. ತಂದೆಯ ಎದುರಲ್ಲಿ ಕುಳಿತು, ಅವಳೆಲ್ಲಿ ಸಾಯ್ತಾಳೆ, ಸ್ವಲ್ಪದರಲ್ಲಿ ನಾನು ಸಾಯೋದು ತಪ್ಪಿತು. ಆ ಹುಡುಗಿನೇ ಒಂದು ಆಟಮ್ ಬಾಂಬ್, ಅವಳ ಹುಡುಗ ಅದಕ್ಕಿಂತ ದೊಡ್ಡ ಅಣು ಬಾಂಬ್, ಅದಕ್ಕೆ ತಲೆ ಮರೆಸ್ಕೊಂಡು ಓಡಿ ಬಂದೆ ಎಂದವ ಎದುರಿದ್ದ ಪೇಪರನ್ನು ಮುಖಕ್ಕೆ ಅಡ್ಡಲಾಗಿ ಹಿಡಿದ. ಏನೋ ಹೇಳ್ತಾ ಇದೆಯಾ? ಆ ಹುಡುಗಿಗೆ ಪ್ರಜ್ಞೆ ತಪ್ಪಿಸ್ದೆ ತಾನೆ? ಮತ್ತೆ ಹೇಗೆ ಅವಳು ಹುಡುಗ ಬಂದವನನ್ನು ಸುಮ್ಮನೆ ಹೇಗೆ ಬಿಟ್ಟೆ? ಸರಿಯಾಗಿ ವಿಚಾರಿಸ್ಕೊಳ್ಬೇಕಾಗಿತ್ತು. ಅವಸರದಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿಲ್ಲ ತಾನೆ? ಆ ಹುಡುಗ ಬೇರೆ ಯಾರೂ ಅಲ್ಲ, ನಿಮ್ಮ ಎನಿಮಿಯ ಮಗ ಭರತ್. ಇಚ್ಛಾಳನ್ನು ಪ್ರೀತಿಸ್ತಿರೋದು ಭರತ್. ಅವನೇ ಅವಳನ್ನು ಹುಡ್ಕೊಂಡು ಬಂದಿದ್ದ. ನಾನೇನಾದರೂ ಅವನನ್ನು ವಿಚಾರಿಸ್ಕೊಳ್ಳೋಕೆ ಹೋಗಿದ್ರೆ ಡೈರೆಕ್ಟಾಗಿ ಮೇಲಕ್ಕೆ ಕಳಿಸ್ತಿದ್ದ. ಅದು ಹೇಗೆ ಬಂದೋ ಏನೋ, ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ಬಂದ. ನೀವು ಫೋನ್ ಮಾಡಿದ್ರಿ ಅಂತ ಹೊರಗೆ ಬಂದಿದ್ದಕ್ಕೆ ನಾನು ಬಚಾವಾದೆ, ಇಲ್ಲ ಅಂದರೆ ನನ್ನ ಹೆಣ ಉರುಳಿಸ್ತಿದ್ದ ಎಂದು ಹಣೆ ಹೊತ್ತಿಕೊಂಡ. ಮಗನ ಮಾತು ಕೇಳಿ ಜಯೇಂದ್ರ ನಡುಗಿ ಹೋಗಿದ್ದ. ಹಾಗಿದ್ರೆ ನಮ್ಮ ಬಗ್ಗೆ ಗೊತ್ತಾಗಿರುತ್ತೆ, ಅವನು ನಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ಕಣೋ, ಈಗಲೇ ನಾವು ಎಸ್ಕೇಪ್ ಆಗೋಣ ಎಂದು ಹೆದರಿಕೆಯಿಂದ ಎದ್ದು ನಿಂತು ಆಗಲೇ ಓಡೋದಕ್ಕೆ ರೆಡಿಯಾಗಿದ್ದ. ನಾವು ಸಿಕ್ಬೀಳೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ವಿರುದ್ಧ ಇದ್ದ ಒಂದೇ ಒಂದು ಸಾಕ್ಷಿಯನ್ನು ಈಗಾಗಲೇ ಮೇಲಕ್ಕೆ ಕಳಿಸಿ ಬಂದಿದ್ದೀನಿ. ಅವನ ಹೆಣ ಕೂಡ ಯಾರಿಗೂ ಸಿಗೋದಿಲ್ಲ, ನಮ್ಮ ಬಗ್ಗೆ ತಿಳಿಯೋದಕ್ಕೆ ಸಾಧ್ಯ ಇಲ್ಲ ಎಂದು ಭುವನ್ ಹೇಳಿದ ಮೇಲೆ ಜಯೇಂದ್ರ ದೊಪ್ಪನೆ ಕುಕ್ಕರಿಸಿದಂತೆ ಕುಳಿತುಕೊಂಡನು. ನಮ್ಮ ಬಿಸ್ನೆಸ್ಗಳಿಗೆಲ್ಲ ಕಂಟಕ ಆಗ್ತಿದ್ದಾನೆ, ಅವನನ್ನು ಆದಷ್ಟು ಬೇಗ ಮುಗಿಸ್ಬಿಡ್ಬೇಕು ಎಂದು ಜಯೇಂದ್ರ ಹಲ್ಲು ಮಸೆದ. ಅವನು ಸಾಯಬಾರ್ದು, ಅದ್ರ ಬದಲು ಬದುಕಿರೋವಾಗಲೇ ನರಕ ತೋರಿಸ್ಬೇಕು. ಅವನ ಪ್ರೀತಿನ ಕಳ್ಕೊಂಡು ಹುಚ್ಚ ಆಗಬೇಕು. ಹಾಗೆ ಮಾಡ್ತೀನಿ. ನನ್ನ ಸೇಡು ಭರತ್ ಮಾತ್ರ ಅಲ್ಲ, ಇಚ್ಛಾಳ ಮೇಲೆ ಕೂಡ. ಅವರಿಬ್ಬರ ಜೀವನ ನರಕ ಮಾಡ್ತೀನಿ ಎಂದವ ತನ್ನ ಪ್ಲ್ಯಾನ್ ಬಿಚ್ಚಿಟ್ಟ. ಮಗನ ಕ್ರೌರ್ಯತೆಯ ಕಂಡು ಬೆಚ್ಚಬೇಕಾದ ಅಪ್ಪ ಹೆಮ್ಮೆಯಿಂದ ಮಗನ ಬೆನ್ನು ತಟ್ಟಿ ಪ್ರೋತ್ಸಾಹ ಕೊಟ್ಟನು. ಮುಂದುವರಿಯುವುದು